ರಾಮ, ಏನೇ ಆಗ್ಲಿ ಮುತ್ತುನ ಈ ಸ್ಕೂಲ್ಗೆ ಸೇರಿಸ್ಬೇಕು. ಐಕ್ಳನ್ನ ಈ ಸ್ಕೂಲ್ ಸೇರಿಸ್ಬೇಕು ಅಂದ್ರೆ ಅಪ್ಪನೂ ಓದಿರ್ಬೇಕಂತೆ, ಅವ್ವನೂ ಓದಿರ್ಬೇಕಂತೆ. ನನ್ ಶಿವನೇ, ಯಾವ ಸೀಮೆಯಾಗೋ ಕಾಣಪ್ಪ ಇಂತ ನ್ಯಾಯವಾ? ಅಲ್ಲ, ಇಂತ ಇದ್ದೆ ನಮ್ಮ ಮಗಿಗ್ ಬೇಕಾ ಹೇಳು. ಮತ್ತೆ ನೀನಾದ್ರೂ ಹೊಸಿ ನಿನ್ನ ಅಳಿಯನಿಗೆ ಬುದ್ಧಿ ಹೇಳ್ಬಾರ್ದಾ? ಯಾಕವ್ವ, ನಮ್ಮ ಅಳಿಯಂದ್ರೆ ಅಷ್ಟು ದಡ್ರ? ಅವ್ರ ಮಗಿಗೆ ಯಾವ ಸ್ಕೂಲು ಸೇರಿಸ್ಬೇಕು ಬಿಡ್ಬೇಕು ಅನ್ನೋ ಗೊತ್ತಾಗಕ್ಕಿಲ್ವಾ? ಅಲ್ಲ ಅಳಿ ಅಂದ್ರೆ ಯಾರಾದ್ರೂ ಮಿನಿಸ್ಟರ್ನು MLA ಹಿಡಿಯೋದು ಒಂದ್ ಸೀಟ್ ತಕೊಳ್ಳೋದಪ್ಪ. ಹೌದು, MLAಗಳು ಮಂತ್ರಿಗಳೆಲ್ಲ ನನ್ನ ಚಡ್ಡಿ ದೋಸ್ತುಗಳು ಕೇಳಿದ ಕೂಡ್ಲೆ ಬಂದು ನನ್ನ ಮಗನ ಸೀಟ್ ಕೊಡಿಸ್ಬಿಡ್ತಾರೆ. ಏನಾರ ಆಗೋ ಕೆಲಸ ಹೇಳು ಮಾವಯ್ಯ. ಅದೇನ್ ಮಾತು ಅಂತ ಆಡಿರ್ರಿ? ನಮ್ಮ ಮಗೇನ್ ಈ ಸ್ಕೂಲ್ಗೆ ಹೋಗ್ತಾ ಇದ್ರೆ ನಮ್ ಕೊಂಪೇನ್ ಮುಳುಗೋಯ್ತದ. ತಕೊಳ್ಳಿ. ಅದಿರ್ಲಿ ಅಪ್ಪಯ್ಯ, ಆ ಕೊನೆ ಮನೆ ಪಾರ್ವತಿ ಲಗ್ನ ದಿವಸ ಏನಾಯ್ತು? ಲಗ್ನ ಆಯ್ತಲ್ಲವ, ಚಂದಾಗೆ ಆಯ್ತು. ವಾ, ಲಗ್ನ ಆಗೋಯ್ತಾ? ಅಲ್ಲ, ಓದ್ಕಿತ ಬಂದಾಗ ಲಗ್ನ ದಿಸ್ದಾಗೆ ಏನೋ ತಕರಾರೈತೆ ಅಂತಿದ್ರು. ಇತ್ತು, ಗಂಡನ್ ಕಡೆಯವರು ಹೆಣ್ಗೆ ಏನಾದ್ರು ಸ್ವಂತ ಮನೆ ಆಯ್ತಾ ಅಂತ ಕೇಳಿದ್ರು. ಇವಳ ಹತ್ರ ಇದ್ದದು ಅವ್ರಿಗಿರ್ಲಿಲ್ಲ. ಅದು ಗೊತ್ತಿರೋ ವಿಷಯ ಅಲ್ವಾ? ಆಮೇಕೇನ್ ಮಾಡಿದ್ರು? ಆಮೇಕೇನು, ಯಾರ್ದೋ ಸ್ವಂತವ್ರ ಮನೆನೆ ತಮ್ಮನೆ ಅಂತ ಹೇಳಿದ್ರು, ಮದ್ವೆ ಮಾಡಿ ಮುಗಿಸಿದ್ರು. ಅಯ್ಯೋ ಶಿವನೇ, ಅಂತೂ ಸುಳ್ಳು ಹೇಳಿ ಲಗ್ನ ಮಾಡ್ಬಿಟ್ರು. ಗಾದಿನ ಐತಲ್ಲವ, 1000 ಸುಳ್ಳು ಹೇಳಿ ಒಂದ್ ಶುಭ ಕಾರ್ಯ ಮಾಡು ಅಂತ. ರಾಮು, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು? ನಿನ್ ಮಗನ ಬದಲು ನೀನೇ ಸ್ಕೂಲ್ಗೆ ಹೋಗ್ಬಿಡೋಣ ಅಂತನಾ? ಒಂದ್ ಒಳ್ಳೆ ಕೆಲ್ಸಕ್ಕೋಸ್ಕರ ಮೊದಲನೇ ಸಲ ನನ್ನ ಜೀವನದಲ್ಲಿ ಸುಳ್ಳು ಹೇಳೋಣ. ತಾವು ಇದಕ್ ಮುಂಚೆ ಸುಳ್ಳು ಹೇಳೇ ಇಲ್ಲ, ಅದನ್ನ ನಾವು ಕೇಳೇ ಇಲ್ಲ. ಏನ್ ಸ್ವಾಮಿ ಇದೆಲ್ಲ? ಮುಚ್ಕೊಂಡ್ ಕೇಳ. ಒಂದು ಓದಿರೋ ಹುಡುಗಿನ ಸೆಟಪ್ ಮಾಡಿ ಇವಳೇ ಮುತ್ತುವಿನ ತಾಯಿ ಅಂತ ಡ್ರಾಮಾ ಆಡಿಸಿ ಅದೇ ಸ್ಕೂಲಲ್ಲಿ ಸೀಟ್ ತಗೊಂಡ್ಬಿಟ್ರೆ ಹೆಂಗೆ? ಓಹೋ, ನಾನು ಅದೇ ಅನ್ಕೊಂಡೆ. ಇದೇನಪ್ಪ ನಮ್ ಕುದುರೆ ಅತ್ತ ಇತ್ತ ನೋಡ್ದಂಗ್ ಒಂದೇ ಕಡೆ ಹೋಯ್ತಾ ಐತೆ ಅಂತ. ತೆಗದಿಯಲ್ಲ ನೀನ್ ವರ್ಷನ. ಅಂದ್ರೆ ಮುತ್ತುಗ್ ತಾಯಿ ಆಗ್ತಾಳೆ, ನಿನಗೂ ಹೆಂಡತಿ ಆಗ್ತಾಳೆ ಅಂತ ನೀನ್ ಐಡಿಯಾ. ನನ್ ಮಗನಿಗೆ ಅವಳ ಅಮ್ಮ ಅಷ್ಟೇ. ನಿನ್ ಹೆಂಡತಿ ಗೊತ್ತಾದ್ರೆ ಬೇಜಾನ್ ಹೊಡಿತಾಳೆ. ನಾನ್ ನೋಡ್ಕೋತೀನಿ. ಹಂಗಾದ್ರೆ ನೀನ್ ಹೆಂಡತಿ ಹತ್ರ ಮಾತಾಡಿ ಡಿಸೈಡ್ ಮಾಡ್ಕೊಂಡ್ಬಿಡೋಣ. ಅವಳು ಕಾಟೇರಿ ಕಣೋ, ಅವಳು ಕಿವಿಗೆ ಏನಾರು ಬಿದ್ರೆ ಮೈ ಮೇಲೆ ಬಿದ್ದು ರಕ್ತ ಈರ್ಬಿಡ್ತಾಳ ಅಷ್ಟೇ. ಈರ್ಕೊಳ್ಳಿ ಬಿಡು, ನಿನ್ ರಕ್ತ ತಾನೆ, ನಮ್ದಲ್ವಲ್ಲ. ಅವಳಿಗೆ ಈ ಸೂಕ್ಷ್ಮ ಎಲ್ಲ ಗೊತ್ತಾಗಲ್ಲಮ್ಮ. ಎಜುಕೇಶನ್ ಬಗ್ಗೆ ಅವಳಿಗೆ ಏನ್ ಗೊತ್ತು? ಎಜುಕೇಶನ್, ಅವಳು ವಿದ್ಯೆ ಬೆಲೆನೇ ಗೊತ್ತಿಲ್ಲ. ದಡ್ಡಿ ಅದು. ಅವಳನ್ನ ಯಾರು ಮದುವೆ ಆಗ್ತಿದ್ರು ಪಾಪ ಅಂತ ನಾನ್ ತಾಳಿ ಕಟ್ಟ. ನೀವೇನು ಹುಟ್ಟಿದ್ದು ಅಮೇರಿಕಾ, ಓದಿದ್ದು ಲಂಡನ್ ಅಲ್ಲಿ. ಅಯ್ಯ, ನಿಮ್ಮೂರು ಪೆದ್ರ ಪಾಳ್ಯ, ಈ ಕಡೆ ದಡ್ರ ಪಾಳ್ಯ. ನಮಗ್ ಗೊತ್ತಿಲ್ವಾ? ದಡ್ರ ಪಾಳ್ಯನ? ತಮ್ಮ ಬರ್ತ್ ಪ್ಲೇಸ್ ಅದೇ ಸ್ವಾಮಿ. ಈಗೇನ್ ಮಾಡೋದು? ಹಿಂಗೆಲ್ಲ ಹೋದ್ರೆ ಯಾವಳು ಸಿಗಲ್ಲ. ಮತ್ತೆ ಗೆಟ್ ಅಪ್ ಚೇಂಜ್. ವುಮನ್ ಡ್ರೆಸ್ ಅಲ್ಲಿ ಯಾವ್ದಾರು ಓದಿರೋ ಹುಡುಗಿ ಹತ್ರ ಹೋಗಿ ನಮ್ ಪ್ರಾಬ್ಲಮ್ ನ ಹೇಳೋಣ. ಆ ಪ್ರಾಬ್ಲಮ್ ನ ಕೇಳಿಸ್ಕೊಂಡು ಅವ್ರು ಓಕೆ ಅಂದ್ರೆ ನಮ್ ಮಕ್ಕ ತೆಗೆದು ನಾವ್ ಗಂಡಸು ಅಂತ ಹೇಳೋಣ. ಓಕೆ, ಕಮ್ ದಿ ಸೈಡ್. ನಿಮ್ ಮಕ್ಕ ಮುಚ್ಕೊಳ್ಳಿ, ಕ್ಲೋಸ್ ದ ಫೇಸ್. ಆವ ಬೆಹನ್. ಗುರು, ಅಲ್ಲಿ ಯಾವ್ದೋ ಬೆಹನ ನಿಂತಿದೆ. ಮಾತಾಡು ಮಾತಾಡು. ಏನ್ರಿ ಮಾತಾಡು ಮೇಡಮ್. ನಾವೀ ವೇಷದಲ್ಲಿ ಇದೀವಿ ಅಂತ ಗೊತ್ತಾದ್ರೆ ಈ ಮೋರಿಯಲ್ಲೇ ನಮ್ಮನ್ನ ಗೋರಿ ಮಾಡ್ಬಿಡ್ತಾಳೆ. ಏನ್ ಮಾಡೋದು? ಏನ್ ಬೇಕಾಗಿತ್ತವ? ಮೈಸೂರ್ಗೆ ಹೋಗೋ ಟ್ರೈನು ಇಲ್ಲಿ ಎಷ್ಟ್ ಗಂಟೆಗೆ ಬರುತ್ತೆ? ಇಲ್ಲಿಗೆಲ್ಲ ರೈಲ್ ಬರಕಿಲ್ಲ, ಇದು ಬಸ್ ನಿಂತ್ಕೊಳ್ಳೋ ಜಾಗ. ಓಕೆ ಮಾಲೂಮೆ, ಈಗೆಲ್ಲ ಬಸ್ ಸ್ಟ್ಯಾಂಡ್ಗೆ ಟ್ರೈನು ಬರ್ತಾರೆ ಅಂತ ಅಲ್ಲ ಖುದಾ ಪೇಪರ್ದು ಒಳಗೆ ಹಾಕ್ಬಿಟ್ಟಿದ್ರು. ಒಳ್ಳೆ ಮಂಕದಿನ ಸವಾಸ ಆಗೋಯ್ತು. ಆಟೋ ಚಾಮರಾಜಪೇಟೆ ನಡಿಯಪ್ಪ. ಬಿವಿ ಚೆಲ್ಗೆ ಯಾರೇ ಮಗ, ಸೂಪರ್ ಮಗ. ನಾನ್ ಸೆಟ್ ಮಾಡ್ಕೊಂಡ್ ಬರ್ತೀನಿ, ನಿಲ್ಲ ಇರು. ಹೋಗ್ಬಿಟ್ ಬೇಗ ಬಾ. क्या है वो हम ऐसा करेंगे, वो कुछ है ऐसा ಗುರು, ಯಾವನೋ ಮಾಡ್ಕೋ, ಫ್ರೀಯಾಗಿ ಮಜಾ ತಗೊಂತಾವನೆ. ಸೂಪರ್ ಆಗಿದೆಯಲ್ಲ, ಅದಕ್ಕೆ ಕಿಂಡಲ್ಲ ಮಾಡೋ ಜಾಗ ಚೇಂಜು. ತೋರಿಸ್ತೀನಿ ಅವ್ನು ನನ್ನ ರೇಂಜು. ಇಸ್ಕ गुरु, इधर देख, खूबसूरत बहना है, पूछ बा बहन। ए क्या बे, रसूल मार्केट का अनारकली जैसा है. ನಮಗೊಂದು ಸಹಾಯ ಮಾಡ್ತೀವಿ. ಪೊಲೀಸು,
ರಾಮಣ್ಣ 97 ಎಸ್ ಸರ್. ಇಲ್ಲಿಂದ ಅಲ್ವಾ ಕಂಪ್ಲೇಂಟ್ ಬಂದಿತ್ತು? ಹೌದು ಸರ್. ಹುಡುಗಿಯರನ್ನ ಚುಡಾಯಿಸ್ತಾರ? ಅದು ನನ್ನ ಏರಿಯಾದಲ್ಲಿ. ಎಸ್ಕೇಪ ಸೇಫ್. ಸರ್ ಅಲ್ಲಿಬ್ರು ಬುರ್ಕ ಹಾಕೊಂಡು ನಿಂತಿದಾರಲ್ಲ ಅವರಲ್ಲೊಬ್ರಿಗೆ ಗಂಡಸ ಧ್ವನಿ ಇದೆ. ಹೌದಾ? ಹಿಡಿದ ಅವ್ರನ್ನ. ಅಯ್ಯೋ ಅಯ್ಯಪ್ಪ. ರಾಮು ನೀನ್ ನನ್ನ ಹತ್ರ ಮಾತಾಡ್ಬೇಡ. ಯೋ ವೆರೈಟಿ ಫುಡ್ ತಿನ್ಬಹುದು, ವೆರೈಟಿ ಬಟ್ಟೆ ಹಾಕ್ಬೋದು, ವೆರೈಟಿ ಒದ ತಿನ್ನಕ್ಕಾಗತ್ತಾ? ನಮ್ ಸ್ನೇಹಕ್ಕೆ ಇಷ್ಟೇನೇನೋ ಬೆಲೆ. ಇದೇ ಜಾಸ್ತಿ ಆಯ್ತು. ನಿನ್ ಕೆಲ್ಸ ನೀನ್ ನೋಡು. ನೋಡೋ, ನೀನ್ ತಿಂದಿದ್ ಓದೆಲ್ಲ ವೇಸ್ಟ್ ಆಗಲ್ಲಮ್ಮ. ಆ ದೇವ್ರು ಒಂದಲ್ಲ ಒಂದಿನ ಕಣ್ ಬಿಡ್ತಾನೆ. ದೇವ್ರ ಕಣ್ ಬಿಡ್ತಾನೆ ಕಣಯ್ಯ, ಆದ್ರೆ ನನ್ ಕಣ್ ನನ್ ಬಿಡಕ್ಕಾಗ್ತಾ ಇಲ್ವೇ? ಆ ನನ್ ಮಕ್ಳು ಹೊಡೆಯೋದ್ ಹೊಡೆದ್ರು, ಎದ್ವಾ ಎಲ್ಲೆಲ್ಲ ಹೊಡೆದ್ ಬಿಟ್ಟವ್ರೆ ಕಟ್ಟಡ ನನ್ನ ಮಕ್ಳ. ನಮ್ ಮುತ್ತು ಸಮಸ್ಯೆ ಏನೋ ಮಾಡೋದು. ಅದು ಕಾಶ್ಮೀರ ಸಮಸ್ಯೆ. ಈ ಜನ್ಮದಲ್ಲಿ ಅದು ಬಗೆ ಹರಿಯಲ್ಲ. ಬಗೆ ಹರಿಯುತ್ತೆ. ನನಗ್ ಅನ್ನಿಸ್ತಾ ಇದೆ ನಮ್ ಕಷ್ಟನೆಲ್ಲ ನೋಡಿ ಸಾಕ್ಷಾತ್ ಸರಸ್ವತಿನೇ ನಮ್ ಸಹಾಯ ಮಾಡಕ್ ಬರ್ತಾಳೆ. ನೋಡ್ತಾ ಇರು. ಬಂದ್ಬಿಡ್ತಾಳೆ ಸರಸ್ವತಿ. ಅಲ್ವಲ್ಲಿ ನಿನ್ ಸರಸ್ವತಿ ವೀಣೆ ಬದಲು ವ್ಯಾನಿಟಿ ಬ್ಯಾಗ್ ನೇಟ್ ಹಾಕೊಂಬತ್ತಾವಳೆ. ನಿಮ್ ಯಜಮಾನ್ರಿಲ್ವಾ? ಎಲ್ಲೋ ಆಚೆ ಹೋಗಿದ್ದಾರೆ, ಇನ್ನೇನ್ ಬರ್ತಾರೆ. ಈ ಅಂಗಡಿಲಿ ದಿನಕ್ಕೆ ಎಷ್ಟು ಇನ್ಕಮ್ ಬರುತ್ತೆ? ಇನ್ಕಮ್ ಸಂಜೆ ಆಗ್ತಿದಂಗೆ ಹಣನ ಗೋಣಿ ಚೀಲದಲ್ಲಿ ಇವ್ರು ಯಾರು ಇನ್ಕಮ್ ಟ್ಯಾಕ್ಸ್ ನೋಡಿ ಇರ್ಬೇಕು. ಬಾಯಿ ಬಂದಂಗ್ ಒದರ್ಬೇಡ. ಮೇಡಮ್ ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ತಗೊಳ್ಳಿ, ಕೂತ್ಕೊಳ್ಳಿ. ಏನ್ ಕುಡಿತೀರಾ? ಕೂಲಾಗಿ ಫಾಂಟಾ, ಕೋಕೋ ಕೋಲಾ, ಪೆಪ್ಸಿ, ಮಿರಿಂಡಾ? ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಹೇಳಲಿಲ್ಲ. ಹೇಳೋಣ, ಏನೋ ತಗೊಂಡ್ರು. ಈ ಅಂಗಡಿಗೆ ಎಲ್ಲಿಂದ ಸಿಗ್ಬೇಕು ಮೇಡಮ್ ಆದಾಯ? 10 ವರ್ಷದಿಂದ ತೊಗೊಂಡಿ ಸ್ಟಾಕ್ ಅಲ್ಲ ಹಾಗೆ ಉಳಿದ್ ಬಿಟ್ಟಿದೆ. ಸೀರೆ ಮೇಲೆಲ್ಲ ಧೂಳ್ ಕೂತ್ಬಿಟ್ಟಿದೆ. ಅದನ್ನೇ ಕಡುತ್ತಾ ಇದ್ದೆ. ತಗೊಳ್ಳಿ ಮಿರಿಂಡಾ, ಹೊಡೀರಿ. ಅಯ್ಯಯ್ಯೋ ಕುಡೀರಿ. ನಿಮ್ಗೆ ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾರೆ? ಸಂಬಳನ? ಅಯ್ಯೋ, ಬರೀ ಉಂಬ್ಳಕ್ ಕೆಲಸ ಮಾಡ್ತಿದೀನಿ. ಸಂಬಳನ ಕಣ್ಣಾರ್ ನೋಡಿ 7 ವರ್ಷದ ಮೇಲೆ ಆಯ್ತು. ಚಿಲ್ಲರೆ ಕಾಸು ಹಾಕ್ಬಿಟ್ಟಾರು. ನೀವ್ ಹೇಳದ್ ನೋಡಿದ್ರೆ ಅಂಗಡಿ ಲಾಸ್ ಅಲ್ಲಿ ನಡೀತಿದೆ ಅಂತ ಕಾಣಿಸುತ್ತೆ. ಕಾಣಿಸುತ್ತಾ? ಮಟಾಶು. ಹೌದು, ಸಾಯಂಕಾಲನೇ ಈ ಅಂಗಡಿನ ಖಾಲಿ ಮಾಡಿದ್ರು ಮಾಡ್ಬೋದು. ಖಾಲಿನಾ? ಖಾಲಿ ಮಾಡೋ ಅಂಗಡಿಗೆ ನನ್ ಯಾಕೆ ಕೆಲ್ಸಕ್ ಬಾ ಅಂದ್ರು? ಕೆಲ್ಸಕ್ ಬಂದ್ರ? ಕೊಡ್ರಿ ಮಿರಿಂಡಾ. ಅಲ್ರಿ, ಕೆಲ್ಸ ಕೇಳ್ಕೊಂಡ್ ಬಂದಿದ್ದೀರಿ, ಆಗ್ಲಿ ಅಂಗಡಿ ಆದಾಯ ಎಷ್ಟು ವರಮಾನ ಬರುತ್ತೆ ಅಂತ ಎಷ್ಟು ಧೈರ್ಯ ನಿಮ್ಗೆ? ಹಾಗಲ್ಲ, ಅಂಗಡಿ ರೇಂಜ್ ಏನು ಅಂತ ಗೊತ್ತಾದ್ರೆ ಹೊರಗಡೆ ಹೆಮ್ಮೆಯಿಂದ ಹೇಳ್ಕೋಬೋದಲ್ಲ. ಇನ್ನು ಕೆಲ್ಸಕ್ಕೆ ಸೇರಿಲ್ಲ, ಆಗ್ಲೇ ಕಾಲ್ ಮೇಲ್ ಕಾಲ್ ಹಾಕೊಂಡು ಒಳ್ಳೆ CBI ಆಫೀಸರ್ ತರ ಪ್ರಶ್ನೆ ಕೇಳ್ತಿರಲ್ರಿ. ಆ ಪ್ರಶ್ನೆಗಳು ಕೇಳೋದಾಗಿದ್ರು ಕೆಲ್ಸ ಸಿಕ್ಕದ್ಮೇಲೆ. ನಿಮ್ಮಂತವ್ರು ಯಾವ್ರಿ ಕೆಲ್ಸ ಕೊಡ್ತಾನೆ? ಹೋಗ್ರಿ ಆಚೆ. ರೈಟ್ ಹೇಳ್ರಿ. ಏನ್ರಿ ಅದು? ಏನಮ್ಮ ಸರಸ್ವತಿ, ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ಗುರು, ನಿಜವಾಗ್ಲೂ ಇವಳ ಹೆಸರು ಸರಸ್ವತಿನೇ ಗುರು. ವ್ಯಾಪಾರದ ಬಗ್ಗೆ ಕೇಳಿದ್ರೆ ಕಚ್ಚಕ್ಕೆ ಬರ್ತಾರೆ. ಹೋಗು ಆಚೆ ಅಂತಿದ್ದಾರೆ ಸರ್. ಏನ್ ಶಿವಣ್ಣ, ಹೊಸ್ತ ಕೆಲ್ಸಕ್ ಬಂದಿರೋ ಹುಡುಗಿ ಹತ್ರ? ಕೆಲ್ಸಕ್ಕ? ಇವ್ರನ್ ಕೆಲ್ಸಕ್ಕೆ ಇಟ್ಕೋತೀರಾ? ಹೌದು ಯಜಮಾನ, ನನ್ ಮಾತ್ ಕೇಳಿ, ಈ ಹುಡುಗಿ ಬೇಡ. ನೀನ್ ಸುಮ್ನೆರಪ್ಪ. ಇವಳು ತುಂಬಾ ಒಳ್ಳೆ ಹುಡುಗಿ. ನನ್ನ ಸ್ನೇಹಿತ ಕಳಿಸಿರೋದು. BCom ಓದಿದ್ದಾಳೆ ಕಣಯ್ಯ. ನೀ ಬಾಮ್ಮ. ಅಣ್ಣ, ಅವಳು BCom ಓದಿದಾಳಂತಣ್ಣ. ಅಯ್ಯ, ನಿನ್ ಕಾಲಿಗೆ ಬೀಳ್ತೀನಿ ಕಣಯ್ಯ, ನನ್ನನ್ನ ಬಿಟ್ಬಿಡು. ಅವ್ರೆಲ್ಲ ಸೇರ್ಕೊಂಡು ಇಕ್ಕು ಅಂತ ಇಕ್ಕಿದೆ, ನನ್ಗೆ ಸಾಕಾಗಿದೆ. ಸರಿ ಬಿಡು, ನೀನ್ ಬರ್ಬೇಡ. ನಾನೇ ಹೋಗಿ ಅವಳು ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಆಹಾ, ಪ್ರಜೆಗಳೇ ಕೇಳಿಸ್ಕೊಂಡ್ರ? ಕಾಲಿಗೆ ಬಿದ್ದು ಅವಮಾನ ಆಗೋ ವಿಷಯನ ದೊಡ್ಡ ಸನ್ಮಾನ ಆದಂಗೆ ಹೇಳ್ಕೊಂತಾವನೆ. ಯಪ್ಪ, ನಿನಗಂತೂ ಮಾನ ಮರ್ಯಾದೆ ಏನು ಇಲ್ಲ. ನಿನ್ ಕಾಲ್ಗಾದ್ರೂ ಬೀಳು, ತಲೆ ಆದ್ರೂ ನುಣ್ಣಗ್ ಬಡ್ಸ್ಕೊ.
ಈ ಜನ್ಮದಲ್ಲಿ ಅವಳು ನಿನ್ ಹೆಂಡತಿ ಆಗಲ್ಲ, ಮುದ್ದು ತಾಯಿ ಆಗಲ್ಲ, ನಾನ್ ನಿನ್ ಜೊತೆ ಬರಲ್ಲ. ರಾಮಣ್ಣ, ಹಾ ಆ ಸರಸ್ವತಿ ಈಗ ಕೆಲಸ ಮುಗಿಸ್ಕೊಂಡ್ ಬರ್ತಾಳೆ. ಹೌದು, ಮ್ಯಾಟರ್ನ ಇಲ್ಲೇ ಮುಗಿಸ್ಬಿಡ್ಲಾ? ಪಬ್ಲಿಕ್ ಅಲ್ಲಿ ಮಾಡೋ ಕೆಲ್ಸನ ಇದು. ಅವನ ಹಂಗೇ ಫಾಲೋ ಮಾಡೋಣ, ಯಾರು ಇಲ್ದೇ ಇರೋ ಜಾಗ ನೋಡಿ ಗಮನ ತಿಳ್ಕೊಂಡ್ಬಿಡ್ತೀನಿ. ಅಷ್ಟು ಮಾಡು, ಅವಳು ಬಿಡಬಾರ್ದು ಇವತ್ತು. ಮುಗಿಸ್ಬಿಡು. ಯಾಕೆ ಹೀಗೆ ಓಡ್ ಬರ್ತಿದ್ಯಾ? ಯಾರು ಹೇಳ್ತೀನಿ